ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ತರೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ GH ಶ್ರೀನಿವಾಸ್ ಅವರವರು ತಮ್ಮ 57ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರ ಇದರಲ್ಲಿ ಒಂದು ಆಚರಣೆಯನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೋಸ್ಕರ ಅಭಿಮಾನ ಇಟ್ಕೊಂಡು ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನ ಅಜ್ಜಂಪುರದ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸುವ ಮೂಲಕವಾಗಿ ತೋರಿಸಿದಂತ ವ್ಯಕ್ತಿಗಳಿಗೆ ಔಷಧಿಯನ್ನ ವಿತರಣೆ ಮಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದರು. ಶಾಸಕರಾದಂತಹ GH ಶ್ರೀನಿವಾಸ್ ಅವರ 57ನೇ ಹುಟ್ಟು ಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅಧಿಕಾರಿ ವರ್ಗದವರು, ಸಾರ್ವಜನಿಕರು ಸಹ ತಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳೋದ್ರ ಮೂಲಕವಾಗಿ ಉಚಿತವಾದ ಆರೋಗ್ಯದಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಫಿಸಿಷಿಯನ್ ಇರ್ಬೋದು, ಕಣ್ಣಿನ ಒಂದು ಪರೀಕ್ಷೆ ಇರ್ಬೋದು, ಒಂದು ಹಾಗೆ ರಕ್ತದ ಒತ್ತಡ ಪರೀಕ್ಷೆ ಇರ್ಬೋದು, ಈ ರೀತಿಯಾದ ಎಲ್ಲ ರೀತಿಯ ಒಂದು ರೋಗಗಳನ್ನ ಪರೀಕ್ಷೆ ಮಾಡುವ ಇದನ್ನ ಇಲ್ಲಿ ಎಲ್ಲರೂ ಸಹ ಸಾರ್ವಜನಿಕರು ಉತ್ಸುಕರಾಗಿ ಆಗಮಿಸಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ. ಹಾಗೆ ಶಾಸಕರು ಸಹ ಒಂದು ಸಾರ್ವಜನಿಕರಿಗೆ ಉಚಿತವಾದ ಒಂದು ಮೆಡಿಸಿನ್ ಸಹ ನೀಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದು ಉಚಿತವಾದ ಆರೋಗ್ಯ ಶಿಬಿರದಲ್ಲಿ ಹಲವಾರು ವೈದ್ಯರು ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿತ. ಅದರಲ್ಲಿಯೂ ಸಹ ಮುಖ್ಯವಾಗಿ ಒಂದು ಕಣ್ಣಿನ ಪರೀಕ್ಷೆ ಇರ್ಬೋದು, ಹಾಗೆ ಒಂದು ದಂತ ವೈದ್ಯನ ಉಚಿತವಾಗಿ ನಿರ್ವಹಣೆ ಮಾಡ್ತಿರೋದ್ರ ಬಗ್ಗೆ ಇರ್ಬೋದು. ಹಾಗೆ ಈ ಒಂದು ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಯಿತು. ಸ್ವಯಂ ಸೇವಕರಾಗಿ ಅಲ್ಲಿ ಅಜ್ಜಂಪುರದ ಅವರ ಅಭಿಮಾನಿಗಳು ಸಹ ಒಂದು ಆಗಮಿಸಿ ಒಂದು ರಕ್ತದಾನ ಶಿಬಿರದಲ್ಲಿ ತಮ್ಮ ಬ್ಲಡ್ ಅನ್ನು ಡೊನೇಟ್ ಮಾಡೋದ್ರ ಮೂಲಕವಾಗಿ ಒಂದು ಈ ಶಿಬಿರಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ಅದೇ ರೀತಿ ವೃದ್ಧರು ಸಹ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸುವ ಮೂಲಕವಾಗಿ ಈ ಒಂದು ವೈದ್ಯರಿಗೆ ತಮ್ಮ ಕಣ್ಣುಗಳನ್ನು ತೋರಿಸುವ ಮೂಲಕವಾಗಿ ಭಾಗವಹಿಸಿದ ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಒಂದು ಗಾರೆ ಕೆಲಸರು ಸಹ ತನ್ನ ನೆಚ್ಚಿನ ನಾಯಕರಿಗೋಸ್ಕರನಾಗಿ ಒಂದು ಉಚಿತವಾದಂತಹ ಬ್ಲಡ್ ಅನ್ನ ಡೊನೇಟ್ ಮಾಡಿರೋದು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಕಾಣ್ತಾ ಇರೋದು ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಯಿತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಶಾಸಕರು ಈ ಸಂದರ್ಭ ಆಗಮಿಸಿ ಅವರಿಗೆ ಅವರಿಗೆ ಒಂದು ಉತ್ತಮವಾದ ಒಳ್ಳೆಯ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರಲ್ಲಿ ಸ್ಥಳೀಯರು ಸಹ ವಾಲಂಟ್ರಿಯಾಗಿ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದು ಈ ಇದರಲ್ಲಿ ವಿಶೇಷ ರೀತಿಯಲ್ಲಿ ಕಂಡು ಬಂದಿದೆ ಎಂದು ಹೇಳಬಹುದಾಗಿದೆ. ಹಾಗೆ ರಕ್ತದ ಒತ್ತಡ ಪರೀಕ್ಷೆ ಇರಬಹುದು, ಅಥವಾ ಒಂದು ಶುಗರ್ ಟೆಸ್ಟ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಮುಂತಾದ ಹಲವಾರು ಒಂದು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಎಂದು ಹೇಳಬಹುದಾಗಿದೆ. ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ, ಒಂದು ದಂತವನ್ನ ಸ್ವಚ್ಛತೆಯನ್ನು ಮಾಡ್ತಿರೋದು ಒಂದು ಚಿತ್ರದಲ್ಲಿ ಕಾಣ್ತೀವಿ. ಇದರಲ್ಲಿ ಎಲ್ಲರೂ ಸಹ ಉತ್ಸುಕರಾಗಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಕ್ಕಳು ಸಹ ಒಂದು ತಮ್ಮ ಆರೋಗ್ಯದ ಬಗ್ಗೆ, ಅಂದ್ರೆ ದಂತ ಇರ್ಬೋದು, ಚರ್ಮ ಇದನ್ನು ತೋರಿಸ್ಕೊಳ್ಳೋಕೆ ಬಂದ ಸಂದರ್ಭದಲ್ಲಿ ಶಾಸಕರು ಆಗಮಿಸಿದಾಗ ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರಿದ್ರು. ಈ ಒಂದು ಸಂದರ್ಭದಲ್ಲಿ ಶಾಸಕರಾದ GH ಶ್ರೀನಿವಾಸ್ ಮುದ್ದು ಮಕ್ಕಳಂತೆ ಅವರಿಗೆ ಒಂದು ಶೇಖರಣೆಯನ್ನ ಮಾಡೋದ್ರ ಮೂಲಕವಾಗಿ ಉತ್ತಮವಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಹೆಸರನ್ನ ಬರುವಂತೆ ಮಾಡಿ, ಹಾಗೆ ಶಾಲೆಗೆ ಕೀರ್ತಿ ತನ್ನಿ ಎಂದು ಒಂದು ಶುಭವನ್ನ ಕೋರಿದ್ದು ಕಾಣ್ತೇವೆ. ಅದೇ ರೀತಿಯಾಗಿ ಒಂದು ಬಾಲಕಿಯರು ಸಹ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಗುಲಾಬಿಯ ಒಂದು ನೀಡಿದಾಗ ಆ ತಕ್ಷಣವೇ ಶಾಸಕರಾದಂತಹ GH ಶ್ರೀನಿವಾಸ್ ಅವರು ಅವರ ಮುಡಿಗೆ ಮುಡಿಸಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಇದು ನೀನು ನಮ್ಮ ಮೊಮ್ಮಗಳ ಹಾಗೆ ಉತ್ತಮವಾಗಿ ಚೆನ್ನಾಗಿ ಓದುವ ಮೂಲಕವಾಗಿ ತಂದೆ ತಾಯಿಗೆ ಮತ್ತು ಶಾಲೆಗೆ ಕೀರ್ತಿ ತನ್ನಿ ಎಂದು ಹೇಳುವ ಒಟ್ಟಾರೆ ಈ ಒಂದು ನೋಡುವುದಾದರೆ ಮುಗ್ಧು ಮನಸ್ಸಿನ ಒಂದು ಸಣ್ಣ ಮಕ್ಕಳಂತೆ ಇರುವಂತಹ ಶಾಸಕರಾದ GH ಶ್ರೀನಿವಾಸ್ ಅವರು ಅವರಿಗೆ ಶುಭ ಕೋರಿದ್ದು, ಹಾಗೆ ಒಟ್ಟಾರೆಯಾಗಿ ಈ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದಂತಹ ಉಚಿತವಾದ ಆರೋಗ್ಯ ಶಿಬಿರ ಸಂಪೂರ್ಣವಾದ ಯಶಸ್ವಿಯಾಯಿತು. ಹಾಗೆ ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಎಂದು ಹೇಳಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಒಂದು ಉಚಿತ ಆರೋಗ್ಯ ಸಂರಕ್ಷಣೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಕೇಕ್ ಅನ್ನ ಕತ್ತರಿಸುವ ಮೂಲಕವಾಗಿ ತಮ್ಮ 57ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಅಭಿಮಾನಿಗಳಿಗೆ ನೀವು ಸಹ ನಿಮ್ಮ ಒಂದು ಜಾಗದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ನಮಗೆ ಕೈ ಜೋಡಿಸಿ ಎಂದು ಹೇಳಿರುವುದು ಈ ಚಿತ್ರದಲ್ಲಿ ಕಾಣ್ತದೆ. ಇದರ ಬಗ್ಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಶಾಸಕರಾದ GH ಶ್ರೀನಿವಾಸ್ ಅವರು ಈ ರೀತಿಯಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. 7 ಗಂಟೆ ರಾತ್ರಿ 12 ಗಂಟೆಯಿಂದ ನಮ್ಮ ಅಭಿಮಾನಿಗಳು ಬಂದು
ಮನೆಗೆ ಬಂದು ಬೆಳಿಗ್ಗೆ 7 ಗಂಟೆ 8 ಗಂಟೆ 9 ಗಂಟೆ ಈ ತರ ಹಲವಾರು ಜಾಗಗಳಲ್ಲಿ ಬರ್ಡೇಯನ್ನು ಮಾಡಿದ್ದಾರೆ. ಧರಿಕೆಯಲ್ಲೂ ಕೂಡ ತುಂಬಾ ಜನ ಸೇರಿ ಬರ್ಡೇ ಮಾಡಿದ್ರು. ಇವತ್ತು ಅಜ್ಜಂಪುರದ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣಿನ ಚಿಕಿತ್ಸೆ, ಹಲ್ಲಿನ ಚಿಕಿತ್ಸೆ, ರಕ್ತದಾನ ಶಿಬಿರ, ಹಲವಾರು ಕಾರ್ಯಕ್ರಮಗಳೆಲ್ಲ ಮಾಡಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರೆಲ್ಲರ ಉತ್ಸಾಹ ನೋಡೋದಕ್ಕೆ ಸಂತೋಷ ಆಗ್ತಿದೆ. ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ನಾವು ಕೆಲಸ ಮಾಡಬೇಕು ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಈಗ ಮತ್ತೆ ಬಳ್ಳಾವರದಲ್ಲಿ ಕೂಡ ಇದೇ ರೀತಿಯ ಏನ್ ಚಿಕಿತ್ಸೆ ಕೊಡ್ತಾರೆ ಅದೇ ರೀತಿ ಬಳ್ಳಾವರದಲ್ಲೂ ಕೂಡ ಹೆಲ್ತ್ ಕ್ಯಾಂಪ್ ಇದೆ. ನಂತರ ಲಕ್ಕೊಳ್ಳಿ, ಶಿವನಿ ಮತ್ತೆ ಅಜ್ಜಂಪುರದಲ್ಲಿ ಸಾಯಂಕಾಲದಲ್ಲಿ ಬೃಹತ್ ರಸಮಂಜರಿ ಕಾರ್ಯಕ್ರಮವನ್ನು ಅಜ್ಜಂಪುರದ ನಮ್ಮ ಕಾರ್ಯಕರ್ತರುಗಳು ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಅವ್ರ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೆಲ್ತ್ ಕ್ಯಾಂಪ್ ಮಾಡಿರತಕ್ಕಂತ ಅವರ ಜೊತೆಗೆ ಇದ್ದು ಆಯೋಜಕರಾಗಿ ಯಾರಿದ್ದಾರೆ ಮುಖ್ಯಸ್ಥರು ಅವರೆಲ್ಲರಿಗೂ ಹಿಂದೆ ಕೆಲವರು ಮುಂದೆ ಉಳಿದಿದ್ದಾರೆ, ಕೆಲವರು ಹಿಂದೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿ ಸಹಕಾರ ಮಾಡುತ್ತಾ ಆನ್ ದ ಸ್ಕ್ರೀನ್ ಬಿಹೈಂಡ್ ದ ಸ್ಕ್ರೀನ್ ಸಹಾಯ ಮಾಡಿದ ಎಲ್ಲ ನನ್ನ ಕಾರ್ಯಕರ್ತರ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದೇ ರೀತಿ ತರೀಕೆರೆಯಲ್ಲಿ ವರ್ಮಾ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿದ್ರು, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಳ್ಳಾವರದಲ್ಲಿ ಜಗದೀಶ್ ಅವರು ಮತ್ತು ಅವರ ತಂಡದವರು ಕೆಲಸ ಮಾಡ್ತಿದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಮತ್ತೆ ಗೋಪಾಲ್ ಕೃಷ್ಣ ಅವರು ಕೂಡ ಸಹಕಾರ ಮಾಡಿದ್ದಾರೆ, ಎಲ್ಲರಿಗೂ ಆಯೋಜಿಸಿದ್ದಾರೆ. ಅದೇ ರೀತಿ ರಂಗೇನಹಳ್ಳಿಯಲ್ಲೂ ಕೂಡ ವಿಶ್ವನಾಥ್ ಇರ್ಬೋದು, ನಮ್ಮ ಶಿವಕುಮಾರ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ಎಚ್.ಎನ್. ಮಂಜುನಾಥ್ ಇರ್ಬೋದು, ಅವರೆಲ್ಲರೂ ಕೂಡ ಅಲ್ಲೂ ಕೂಡ ಲಕ್ಕೊಳ್ಳಿಯಲ್ಲೂ ಕೂಡ ರವಿಕಿಶೋರ್ ಇರ್ಬೋದು ಎಲ್ಲ ಆಯೋಜನೆ ಮಾಡಿದ್ದು. ಇನ್ನೂ ಅನೇಕ ಜನ ಕಾರ್ಯಕ್ರಮಗಳನ್ನ ಎಲ್ಲ ಭಾಗದಲ್ಲೂ ಆಯೋಜಿಸಿದ್ದಾರೆ. ಅದೇ ಶಿವನಿಲ್ ಕೂಡ ಗುರುಮೂರ್ತಿ ಅಲ್ಲಿ ಶಿವನಿ ಎಲ್ಲ ಮುಖಂಡರು ಕೂಡ ಸಂಜೆ ಆಯೋಜಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಸಂದರ್ಭದಲ್ಲಿ ಅಜ್ಜಂಪುರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ವೀರೇಂದ್ರ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಅವರು ಒಂದು ಶಾಸಕರಿಗೆ ಹೂ ಗುಚ್ಛವನ್ನು ನೀಡುವುದರ ಮೂಲಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದನ್ನು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ.